ಅಂಡ್ ಹಾಯ್ ಹಲೋ ನಮಸ್ಕಾರ ಕರ್ನಾಟಕ, ವೆಲ್ಕಮ್ ಟು ಅವರ್ ಚಾನಲ್. ಸೊ ಏನಪ್ಪ ಎಲ್ಲಿದೀನಿ, ಬಟ್ ಫುಲ್ ಎಲ್ಲ ಬಟ್ಟೆಗಳು ಕಾಣ್ತಿದೆ ಅಂತ ನಿಮ್ಗೆ ನೋಡ್ತಾ ಇದ್ರೆ, ಹೌದು ನಾನಿರೋದು ಟೆಕ್ಸಸ್ ಸ್ಮಾರ್ಟ್. ಅಂಡ್ ಈ ಒಂದು ಜಾಗ ಬರೋದು ನಿಮ್ಗೆ JP ನಗರ್ 8th ಫೇಸ್ ಜೊತೆಗೆ TR ಹಾಸ್ಪಿಟಲ್ ಅಪೋಸಿಟ್ ಬರುತ್ತೆ. ಸೊ ಈ ಜಾಗ ನಿಮ್ಗೆ ಇಂಟ್ರೊಡ್ಯೂಸ್ ಮಾಡ್ತಾ ಇದೀನಿ ಅಂದ್ರೆ, ಈ ಒಂದು ಜಾಗದಲ್ಲಿ 200+ ಬ್ರಾಂಡ್ಸ್ ಜೊತೆಗೆ 2000 ಸ್ಟೈಲಿಶ್ ಡ್ರೆಸಸ್ ಅಂಡ್ ಅದಲ್ದೇನೆ ಎಲ್ರಿಗೂ ಲೈಫ್ ಅಲ್ಲಿ ಬ್ರಾಂಡ್ ಬಟ್ಟೆ ಹಾಕ್ಬೇಕು ಅಂತಿರುತ್ತೆ ಬಿಕಾಸ್ ಆಫ್ ದ ಪ್ರೈಸ್. ಅಂಡ್ ಇಲ್ಲಿ ನಿಮ್ಗೆ 30 to 80% ಡಿಸ್ಕೌಂಟ್ ಅಲ್ಲಿ ಎಲ್ಲಾ ಬ್ರಾಂಡ್ ಬಟ್ಟೆಗಳು ಸಿಗ್ತಾ ಇದೆ. ಬರೀ ಬಟ್ಟೆಗಳು ಅಷ್ಟೇ ಅಲ್ಲದೆ ಕಿಡ್ಸ್ ವೇರ್, ಮೆನ್ಸ್ ವೇರ್, ವಿಮೆನ್ಸ್ ವೇರ್ ಅಂಡ್ ಹೋಮ್ ಅಪ್ಲಯನ್ಸಸ್ ಜೊತೆಗೆ ಜಿಮ್ ಅಪ್ಲಯನ್ಸಸ್ ಏನಿದೆ ಅಂದ್ರೆ ಕೆಲವೊಂದು ಜಿಮ್ ವರ್ಕೌಟ್ ಮಾಡೋರ್ಗೆಲ್ಲ ಎಲ್ಲ ಇದೆ. ಬಟ್ ನಾನು ನಿಮ್ಗೆ ಇವಾಗೆಲ್ಲ ಇಲ್ಲೇ ಮಾತಾಡ್ಬಿಟ್ರೆ ತೋರಿಸೋದು ಯಾವಾಗ. ಸೊ ಬನ್ನಿ ಇವಾಗ ಇಲ್ಲೆಲ್ಲ ಬಟ್ಟೆಗಳಿದೆ. ಅಂಡ್ ಜೊತೆಗೆ ಫ್ಲೋರ್ಸ್ ಗಳಿದೆ. ಸೊ ಒಂದೊಂದು ಫ್ಲೋರ್ ಅಲ್ಲಿ ಒಂದೊಂದು ಜಾಗಗಳನ್ನ ಅದಕ್ಕೋಸ್ಕರ ಅಂತ ಮಾಡಿರಿ. ಫಾರ್ ಎಕ್ಸಾಂಪಲ್ ಕ್ಯೂಟ್ಸ್ ವೇರ್ ಒಂದ್ ಕಡೆ, ಮೆನ್ಸ್ ವೇರ್ ಒಂದ್ ಕಡೆ, ವುಮೆನ್ಸ್ ವೇರ್ ಒಂದ್ ಕಡೆ, ಈ ರೀತಿ. ಸೊ ಹೋಗ್ತಾ ಎಲ್ಲ ತೋರಿಸ್ಕೊಡ್ತೀನಿ, ಫಾಲೋ ಮೀ. ಇವಾಗ ನಾವಿರೋದು ಗ್ರೌಂಡ್ ಫ್ಲೋರ್ ಅಲ್ಲಿ. ಸೊ ಗ್ರೌಂಡ್ ಫ್ಲೋರ್ ನಿಮ್ಗೆ ಬಿಲ್ ಕೌಂಟರ್ ಸಿಗುತ್ತೆ ಅಂಡ್ ಎಂಟ್ರಿ ಎಕ್ಸಿಟ್ಸ್ ಇಲ್ಲೇ ಇರೋದು. ಅಂಡ್ ಇನ್ನೊಂದೇನಪ್ಪಾ ಅಂತಂದ್ರೆ ಪ್ಲಸ್ ಪಾಯಿಂಟ್ ಈ ಒಂದು ಶಾಪ್ ಬಗ್ಗೆ ಹೇಳಲೇಬೇಕು. ಟೆಕ್ಸಸ್ ಸ್ಮಾರ್ಟ್ ಬಗ್ಗೆ ಎಷ್ಟೊಂದು ಶಾಪಿಂಗ್ ಮಾಲ್ ಗಳಲ್ಲಿ ಹೋಗಿರ್ತೀರಾ, ಸೈಜಸ್ ಹುಡುಕ್ಬೇಕಾದ್ರೆ ಅಂದ್ರೆ ACM ಓಕೆ, ಬಟ್ ಸಮ್ ಟೈಮ್ಸ್ ನ್ಯೂ ಬಾರ್ನ್ ಬೇಬಿಗಾಗಿರ್ಲಿ ಅಥವಾ ಒಂದಿಷ್ಟು ವರ್ಷಗಳ ಒಳಗಡೆ ಇರುವಂತಹ ಚಿಕ್ಕ ಮಕ್ಕಳಿಗಾಗಿರ್ಲಿ ಸ್ವಲ್ಪ ಕನ್ಫ್ಯೂಷನ್ಸ್ ಇರುತ್ತೆ. ಇಲ್ಲಿ ನಿಮ್ಗೆ 10 to 11 ಇಯರ್ಸ್ ಅಂತ ಕೊಟ್ಟಿರೋದಕ್ಕೆ ಈಸಿಯಾಗಿ ಫೈಂಡ್ ಔಟ್ ಮಾಡ್ಬೋದು ಸೈಜಸ್ ಗಳನ್ನ. ಅಂಡ್ ಅದಲ್ದೇನೆ ನಿಮ್ಗೆ ಇಲ್ಲಿ ತುಂಬಾ ವೈಡ್ ರೇಂಜ್ ಆಫ್ ಕಲೆಕ್ಷನ್ ಸಿಗುತ್ತೆ. ಬಿಕಾಸ್ ಆಫ್ ಒಂದ್ ಶಾಪಿಗೆ ಹೋದ್ರೆ ನಿಮ್ಗೆ ಒಂದ್ ಬ್ರಾಂಡ್ ಮಾತ್ರ, ಬಟ್ ಇಲ್ಲಿ 200+ ಬ್ರಾಂಡ್ಸ್ ಅವೈಲೇಬಲ್ ಇದೆ. ಅಂಡ್ ಎಷ್ಟು ಕ್ಯೂಟ್ ಆಗಿರುತ್ತೆ ಅಂತ ನೋಡ್ತಿರ್ಬೋದು. ಅಂಡ್ ಕಲರ್ಸ್ ಆಪ್ಷನ್ ಸಿಗುತ್ತೆ, ಡಿಸೈನ್ಸ್ ಆಪ್ಷನ್ ಸಿಗುತ್ತೆ, ಪ್ರತಿಯೊಂದು ನಿಮ್ಗೆ ಈ ಒಂದು ಜಾಗದಲ್ಲಿ ಸಿಗ್ತಾ ಇದೆ. ಅಂದ್ರೆ ಈ ಜಾಗನ ಮಿಸ್ ಮಾಡದೆ ವಿಸಿಟ್ ಮಾಡಿ. ಗ್ರೌಂಡ್ ಫ್ಲೋರ್ ಏನಾಗುತ್ತೆ ನಿಮಗೆ 0 to 3 months ಇಂದ ಹಿಡಿದು 15 to 16 ಇಯರ್ಸ್ ವರ್ಗೂ ಬಟ್ಟೆಗಳು ಸಿಗುತ್ತೆ ಇಲ್ಲಿ. ಅಂಡ್ ನ್ಯೂ ಬಾರ್ನ್ ಬೇಬಿಗೂ ಸಿಕ್ಕಾಪಟ್ಟೆ ಕಲೆಕ್ಷನ್ಸ್ ಇದೆ. ಅಂಡ್ ಎಲ್ಲಾ ಬ್ರಾಂಡ್ಸ್ ಇದೆ. ಜೊತೆಗೆ ಇಲ್ಲಿ ಹೋಮ್ ಅಪ್ಲಯನ್ಸಸ್ ಹೇಳಿದೆ, ಕೆಲವೊಂದಿಷ್ಟು ಕರ್ಟನ್ಸ್ ಆಗಿರ್ಲಿ, ಪಿಲ್ಲೋಸ್ ಆಗಿರ್ಲಿ, ಆಮೇಲೆ ಜಿಮ್ ಬ್ಯಾಗ್ಸ್. ಇತ್ತೀಚೆಗೆ ಎಷ್ಟೊಂದ್ ಜನ ಸ್ವಲ್ಪ ವರ್ಕೌಟ್ ಫ್ರೀಕ್ಸ್ ಇರ್ತೀರಾ, ಅಂದ್ರೆ ಜಿಮ್ ಫ್ರೀಕ್ಸ್ ಇರ್ತೀರಾ, ಅವ್ರಿಗೂ ಇರುತ್ತೆ. ಅಂಡ್ ಈ ಎಲ್ಲ ಸೆಕ್ಷನ್ಸ್ ನಿಮ್ಗೆ ಕರ್ಟನ್ಸ್ ಇದೆ. ಯಾಕಂದ್ರೆ ವಿಂಡೋಸ್ ಆಗಿರ್ಲಿ ಅಥವಾ ಹೋಮ್ ಕರ್ಟನ್ಸ್ ಆಗಿರ್ಲಿ, ತುಂಬಾ ಜನ ಇಷ್ಟಪಟ್ಟು ಡೆಕೋರೇಟಿವ್ ಆಗಿ ಇದೇ ತರ ಬೇಕು ಅಂತ ಹೇಳೋರಿಗೆ ಇಲ್ಲಿ ಫ್ಲವರ್ಸ್ ಇದೆ. ಅಂಡ್ ಜಿಮ್ ಬ್ಯಾಗ್ ಜೊತೆಗೆ ಪಿಲೋ ಸಹ ಇದೆ. ಪಿಲೋಸ್ ಎಲ್ಲ ನಿಮ್ಗೆ ಡೆಕೋರೇಟಿವ್ ಪಿಲೋಸ್ ಇದೆ, ಜೊತೆಗೆ ಡೈಲಿ ಯೂಸಸ್ ಪಿಲೋಸ್ ಇದೆ. ಅಂಡ್ ಸೋಫಾ ಪಿಲೋಸ್ ಏನ್ ಬರುತ್ತೆ, ಕೆಲವೊಂದಿಷ್ಟು ಜನ ಪರ್ಟಿಕ್ಯುಲರ್ ಆಗಿ ನಂಗೆ ಇದೇ ಶೇಪ್ಗೆ ಬೇಕು ಪಿಲೋಸ್ ಅಂತ ಇರುತ್ತೆ, ಅಥವಾ ಈ ತರದೇ ನನ್ಗೆ ಮಟೀರಿಯಲ್ ಬೇಕು ಅಂತ ಇರುತ್ತೆ. ಸೊ ಪ್ರತಿಯೊಂದು ಮಟೀರಿಯಲ್ ಅವ್ರ ಹತ್ರ ಅವೈಲೇಬಲ್ ಇದೆ. ಮೇಲ್ಗಡೆ ನೋಡ್ತಾ ಇರ್ಬೋದು ಇಷ್ಟು ಪಿಲೋಸ್. ಅಂಡ್ ನಾನು ಆಗ್ಲೇ ಹೇಳ್ತಾ ಇದ್ದೆ ವೈಡ್ ರೇಂಜ್ ಆಫ್ ಕಲೆಕ್ಷನ್ಸ್ ಅಂತ. ಯಾಕೆ ಅಂದ್ರೆ ಎಲ್ಲಾ ತರದ್ದು ಪಿಲೋಸ್ ಅವ್ರ ಹತ್ರ ಅವೈಲೇಬಲ್ ಇರುತ್ತದೆ ಬಿಕಾಸ್ ಆಫ್ ದ ಡೆಕೋರೇಷನ್ ಆಗಿರ್ಲಿ. ಅಂಡ್ ನಿಮ್ಗೆ ಕೆಲವು ಜನ ಮನೆಗೆ ಸುಮ್ನೆ ಬೇಕಪ್ಪ ಹಂಗೇನು ಅಂತಂದ್ರೆ ಅದು ಆಗಿರ್ಲಿ. ಅಂಡ್ ಜೀನ್ಸಸ್ ಅಷ್ಟೇ, ನಿಮ್ಗೆ ಜೀನ್ಸ್ ಪ್ಯಾಂಟ್ಸ್ ಏನಿದೆ ಅದ್ರಲ್ಲೂ ನಿಮ್ಗೆ ಎಲ್ಲಾ ಬ್ರ್ಯಾಂಡ್ ಸಿಗುತ್ತೆ. ಅಂಡ್ ಕಲರ್ಸ್ ಅಷ್ಟೇ ಇದೆ. ಬಿಕಾಸ್ ಒಂದ್ ಕಡೆ ಹೋದ್ರೆ ನಿಮ್ಗೆ ಬ್ಲೂ ಬೇಕಾಗಿರುತ್ತೆ, ಬ್ಲೂ ಅಲ್ಲಿ ಬ್ಲಾಕ್ ಬೇಕಾಗಿರುತ್ತೆ, ಈ ರೀತಿ ಒಂದಿಷ್ಟು ಕಲರ್ ಕಾಂಬಿನೇಷನ್ ಇಷ್ಟಪಡೋರು ಇರ್ತೀರಾ, ಅವ್ರಿಗೂ ಸಹ ಈ ಒಂದು ಜಾಗ ಹೇಳಿ ಮಾಡ್ಸಿರೋ ಜಾಗ. ಅಂಡ್ ಇಲ್ಲೂ ಪಿಲೋಸ್ ಇದೆ, ಚಾಪೆಗಳಿದೆ. ಸೊ ಇದೆಲ್ಲ ನಿಮ್ಗೆ ಫೋಲ್ಡಬಲ್ ಚಾಪೆಗಳು ವಿತ್ ನಿಮ್ಗೆ ಈ ತರ ಹ್ಯಾಂಡಲ್ ಇರೋ ತರದ್ದು, ಬ್ಯಾಗ್ ಕ್ಯಾರಿ ಮಾಡೋ ತರದ್ದು. ಓಕೆ, ಇದಿಷ್ಟು. ಅಂಡ್ ಇಲ್ಲಿ ದಿವಾನ್ಗಳಿಗೆ ದಿಂಬು ಬರುತ್ತಲ್ವಾ, ಆ ತರದ ದಿಂಬುಗಳು ಇದೆ ಇಲ್ಲಿ ನೋಡಕ್ಕೆ. ಅಂಡ್ ನನಗೆ ಅನ್ಸೋದೇನಪ್ಪಾ ಅಂತಂದ್ರೆ, ಯಾರೆಲ್ಲ ಒಂದ್ ಮನೆ ಮಾಡಿರ್ತೀರ ಹೊಸದಾಗಿ, ಸೊ ಆ ಮನೆಗೆ ಬೇಕಾಗಿರೋ ಐಟಮ್ಸ್ ಗಳು ಇಲ್ಲಿ ಸಿಗುತ್ತೆ ಅಂತ ಅನ್ಸಿದ್ರೆ ದಯವಿಟ್ಟು ಬಂದು ವಿಸಿಟ್ ಮಾಡಿ. ಅಂಡ್ ಜೊತೆಗೆ ಸ್ವೆಟ್ ಶರ್ಟ್ಸ್ ಅಷ್ಟೇ. ಇವಾಗ ಯಾವುದೇ ಸೀಸನ್ ವೈಸ್ ನಿಮ್ಗೆ ಎಲ್ಲಾ ತರದ ಬಟ್ಟೆಗಳು ಸಿಗ್ತಾ ಇರುತ್ತೆ. ಅಂಡ್ ಫುಲ್ ಕೂಲ್ ಆಗಿ ಕಾಣ್ಬೇಕು ಅಂದ್ರೆ ಕೂಲಿಂಗ್ ಗ್ಲಾಸ್ ಆಗಿದೆ. ಇಲ್ಲೆಲ್ಲ ನಿಮ್ಗೆ ಮಿಕ್ಸಿಂಗ್ ಸೈಜಸ್, ಇದೊಂದು ಹೇಳಲೇಬೇಕು ನಾನು. ಬಿಕಾಸ್ ಕೆಲವೊಂದಿಷ್ಟು ಕಡೆ ನಿಮ್ಗೆ ಸೈಜಸ್ ಪ್ರಾಬ್ಲಮ್ ಆಗ್ತಾ ಇರುತ್ತೆ. ಅಂದ್ರೆ ಇಲ್ಲ ನಿಮ್ಗೆ ಮಿಕ್ಸಿಂಗ್ ಸೈಜಸ್ ಇರುತ್ತೆ, ಅದನ್ನ ಅವ್ರು ಮೆನ್ಷನ್ ಮಾಡಿರ್ತಾರೆ ಮಿಕ್ಸಿಂಗ್ ಸೈಜಸ್ ಅಂತ ಆಲ್ರೆಡಿ ಸಹ. ಇವಾಗ ಮಿಕ್ಸಿಂಗ್ ಸೈಜ್ ಇವಾಗ 11 to 12 ಇಯರ್ಸ್ ಅಂತ ಇರುತ್ತೆ, ಅಥವಾ 13 to 14 ಇಯರ್ಸ್ ಅಂತ ಇರುತ್ತೆ. ಸೊ ಅದಷ್ಟು ಬಿಟ್ಟು ನಿಮ್ಗೆ ಎಲ್ಲಾ ಸೈಜಸ್ ಮಿಕ್ಸಿಂಗ್ ಬೇಕು ಅಂದ್ರೆ ಇವಾಗ 1-2 ಕಲೆಕ್ಷನ್ಸ್ ಇರುತ್ತಲ್ಲ, ಎಲ್ಲಾನು ಮಿಕ್ಸಿಂಗ್ ಕಲೆಕ್ಷನ್ಸ್ ಇಲ್ಲಿರುತ್ತೆ. ಇದೆಲ್ಲ ಹುಡ್ಗಿರ್ದು. ಸೊ ಇದಿಷ್ಟು ನಿಮ್ಗೆ ಹುಡುಗಿ ಸೆಕ್ಷನ್ಸ್, ಅಂದ್ರೆ 15 to 16 ಇಯರ್ಸ್, 11 to 12 ಇಯರ್ಸ್, 10 to 11 ಇಯರ್ಸ್, ಈ ತರ ಫ್ರಾಕ್ಸ್ ಆಗಿರ್ಲಿ, ಶಾರ್ಟ್ಸ್ ಆಗಿರ್ಲಿ, ಸ್ಕರ್ಟ್ಸ್ ಆಗಿರ್ಲಿ, ಟಿ ಶರ್ಟ್ಸ್ ಆಗಿರ್ಲಿ, ಅಂಡ್ ಈ ತರ ಒನ್ ಪೀಸಸ್ ಡ್ರೆಸಸ್ ಆಗ್ಲಿ, ಪ್ರತಿಯೊಂದು ಕ್ಯೂಟ್ ಅದ್ರಲ್ಲಿ ಬೇಬಿ ಗರ್ಲ್ಸ್ ನಿಮ್ಗೆ ಗೊತ್ತು ಹುಡುಗಿಗೆ ಡ್ರೆಸಸ್ ಅಲ್ಲಿ ಎಷ್ಟು ಕಲೆಕ್ಷನ್ಸ್ ಇರುತ್ತೆ ಅಂತ. ಅಂತದ್ರಲ್ಲಿ ಈ ಒಂದು ಜಾಗದಲ್ಲಿ ಇಷ್ಟೆಲ್ಲ ಕಲೆಕ್ಷನ್ಸ್ ಇರುತ್ತೆ ಅಂದ್ರೆ ಜಸ್ಟ್ ಅಮೇಸಿಂಗ್ ಅಷ್ಟೇ. ನೋಡ್ತಿರೋದು ಎಷ್ಟು ಕ್ಯೂಟ್ ಶಾರ್ಟ್ಸ್ ಇದೆ ಅಂತ. ಅಂಡ್ ಈ ಕಡೆ ಎಲ್ಲ ನಿಮ್ಗೆ ನೈಟ್ ವಿಯರ್ ಡ್ರೆಸಸ್ ಇದೆ. ಅಂಡ್ ತುಂಬಾ ಕ್ಯೂಟ್ ಅಂತ ಅನ್ಸೋದು ನನಗೆ. ಯಾಕೆಂದ್ರೆ ಸೊ ಪರ್ಸನ್ ನನಗೆ ರೇನ್ಬೋ ಅದೆಲ್ಲ ಇಷ್ಟ. ಸೊ ಎಷ್ಟು ಜನ ಮಕ್ಕಳಿಗೆ ಈ ತರ ಥೀಮ್ ಡ್ರೆಸಸ್ ಇಷ್ಟ ಆಗ್ತಾ ಇರುತ್ತೆ, ಪ್ರಿಂಟೆಡ್ ಥೀಮ್. ಸೊ ಅದು ಅವೈಲೇಬಲ್ ಇದೆ ಇಲ್ಲಿ. ಅಂಡ್ 0 to 3 months ಅಂದ್ರೆ ಜಸ್ಟ್ ಇಮ್ಯಾಜಿನ್ ಮಾಡಿ, ನಿಮ್ಗೆ
ನಿಮ್ ಮನೆ ಇಡೀ ಫ್ಯಾಮಿಲಿಗೂ ಇಲ್ಲಿ ಒಂದೇ ಕಡೆನೆ ಬಂದ್ಬಿಟ್ರೆ ಫುಲ್ ಶಾಪಿಂಗ್ ಮುಗಿಸ್ಕೋಬಹುದು. ಅದು ನಿಮ್ಮ ಪಾಕೆಟ್ ಫ್ರೆಂಡ್ಲಿ ವಿತ್ ಬ್ರಾಂಡೆಡ್ ಬಟ್ಟೆಗಳನ್ನ. ಸೊ ಎಷ್ಟೊಂದ್ ಸರ್ತಿ ನಾವೇ ಶಾಪಿಂಗ್ ಮಾಲ್ ಹೋದಾಗ ಅಥವಾ ಯಾವ್ದೋ ಒಂದು ಶಾಪ್ ಹೋದಾಗ ಎನಿ ಟೈಮ್ ನಾವು ಯಾವಾಗ್ಲೂ ಫುಲ್ ಶಾಪಿಂಗ್ ಅಲ್ಲೇ ಬಿಸಿ ಇರ್ತೀವಿ. ಸ್ವಲ್ಪ ಬಾಡಿ ರೆಸ್ಟ್ ಬೇಕಾಗಿರುತ್ತೆ ಅಥವಾ ನಮ್ಮ ನೀವು ಆಲ್ಮೋಸ್ಟ್ ಗಂಡದ್ರೆ ಇದು ಪ್ರಾಬ್ಲಮ್ ಇರುತ್ತೆ. ನಾನು ಹೆಂಡತಿಂಗ್ ಕರ್ಕೊಂಡ್ ಬಂದಿರ್ತೀನಪ್ಪ ಶಾಪಿಂಗ್ಗೆ, ಬಟ್ ಅವ್ಳು ಶಾಪ್ ಮಾಡೋರ್ಗು ನಾವು ನಿಂತ್ಕೊಂಡೇ ಇರ್ಬೇಕಲ್ಲ ಅಂತ. ಅಂಡ್ ಫೆಸಿಲಿಟಿ ಅವ್ರು ಪ್ರೊವೈಡ್ ಮಾಡಿರೋದು ನಿಜಕ್ಕೂ ಗ್ರೇಟ್ ಅಂತ ಹೇಳ್ಬೋದು. ಬಿಕಾಸ್ ಜಾಗನ ಅಷ್ಟು ಚೆನ್ನಾಗಿ ಯುಟಿಲೈಸ್ ಮಾಡ್ಕೊಂಡು ಸೊ ಅಲ್ಲಿ ಇಲ್ಲಿ ಸ್ವಲ್ಪ ರೆಸ್ಟ್ ಮಾಡೋದಕ್ಕೂ ಸಹ ನಿಮ್ಗೆ ಚೇರ್ಸ್ ಗಳನ್ನ ಪ್ರೊವೈಡ್ ಮಾಡಿದ್ದಾರೆ. ಅಂಡ್ ಯಾರಾದ್ರೂ ಹಸ್ಬೆಂಡ್ ಯಾರು ವೈಫ್ ನ ಶಾಪಿಂಗ್ ಕರ್ಕೊಂಡು ಹೋಗ್ತಾ ಇದ್ರೆ ಈ ಜಾಗನ ಮಿಸ್ ಮಾಡ್ಬೋದು. ಬಿಕಾಸ್ ನಿಮ್ಗೂ ರೆಸ್ಟ್ ಸಿಗುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಬಂದ್ಬಿಟ್ಟು ಪೂರ್ತಿ ಲೇಡೀಸ್ ಸೆಕ್ಷನ್ ಅಂಡ್ ಬ್ಯಾಗ್ಸ್ ಆಗಿರ್ಲಿ, ವೆಸ್ಟರ್ನ್ ಡ್ರೆಸಸ್ ಆಗಿರ್ಲಿ, ಅಥವಾ ಆಫೀಸ್ ವಿಯರ್ ಡ್ರೆಸಸ್ ಆಗಿರ್ಲಿ, ಫಾರ್ಮಲ್ಸ್ ಆಗಿರ್ಲಿ ಅಂಡ್ ವೆಸ್ಟರ್ನ್ ವಿಯರ್ ಡ್ರೆಸಸ್ ಆಗಿರ್ಲಿ, ಬ್ಯಾಗ್ಸ್ ಆಗಿರ್ಲಿ, ಪ್ರತಿಯೊಂದು ಕಲೆಕ್ಷನ್ಸ್ ಇಲ್ಲಿದೆ. ಅಂಡ್ ಎಲ್ಲಾ ಸೈಜಸ್ ಅಲ್ಲೂ ಅವೈಲೇಬಲ್ ಇದೆ, ಇನ್ಕ್ಲೂಡಿಂಗ್ 3XL ವರ್ಗೂ ನಿಮ್ಗೆ ಇಲ್ಲಿ ಸೈಜಸ್ ಇದೆ. ಅಂಡ್ ಕಲೆಕ್ಷನ್ಸ್ ಅಂಡ್ ಬ್ರಾಂಡ್ಸ್ ಎರಡು ನಾನು ಆಗ್ಲೇ ಹೇಳ್ತಾನೆ ಇದ್ದೀನಿ. ಸೊ ವೈಡ್ ರೇಂಜ್ ಆಫ್ ಕಲೆಕ್ಷನ್ಸ್ ಅಂಡ್ ಬ್ರಾಂಡ್ಸ್ ಇದೆ. ಅಂಡ್ ನನಗಂತ ನೋಡ್ತಾ ಇದ್ರೆ ಹುಡುಗಿರಿಗೆ ಗೊತ್ತು ಶಾಪಿಂಗ್ ಎಷ್ಟು ಇಷ್ಟ ಅಂತ. ನಾನು ಅದ್ರಲ್ಲಿ ಬೇರೆ ಲೇಡಿ ಸೆಕ್ಷನ್ ಬಂದ್ಬಿಟ್ಟಿದ್ದೀನಿ. ಲೇಡಿ ಸೆಕ್ಷನ್ ಕಣ್ಣು ಈ ಕಡೆ ಹೋದ್ರು ಹುಡುಗಿ ಯಾವ ಬಟ್ಟೆ ತಗೊಳ್ಳಿ ಅಂತ, ಈ ಕಡೆ ಹೋದ್ರು ಕಣ್ಣು ಯಾವ ಬಟ್ಟೆ ತಗೊಳ್ಳಿ ಅಂತ ಅಂತಿದೆ. ಬಿಕಾಸ್ ಆಫ್ ದ ಕಲೆಕ್ಷನ್ಸ್. ಅಂಡ್ ನಾನು ಆಗಿಂದ ಹೇಳ್ತದ್ದು ಒಂದೇ ರೀಸನ್ ಯಾಕೆ ಅಂತಂದ್ರೆ ಇಷ್ಟು ದೊಡ್ಡ ಜಾಗದಲ್ಲಿ ಇಷ್ಟು ಚೆನ್ನಾಗಿ ಆರ್ಗನೈಸ್ ಮಾಡಿದ್ದಾರೆ. ಅಂಡ್ ಪಾರ್ಕಿಂಗ್ ಫೆಸಿಲಿಟಿ ಅಷ್ಟು ಚೆನ್ನಾಗಿ ಕೊಟ್ಟಿದ್ದಾರೆ. ಅಂಡ್ ಎಲ್ಲಾ ಬ್ರ್ಯಾಂಡ್ ಎಲ್ಲರೂ ಕೈ ಇಟ್ಕೋ ತರದಲ್ಲಿ ಕೊಟ್ಟಿದ್ದಾರೆ. ಬಿಕಾಸ್ ಆಫ್ 30 to 80% ಡಿಸ್ಕೌಂಟ್ ಅಲ್ಲಿ ಇರೋದು. ಬರೀ ಫಾರ್ಮಲ್ಸ್, ಆಫೀಸ್ ವೇರ್ ಅಲ್ಲಿ ಜಿಮ್ ವಿಯರ್ ಇದೆ, ಡೈಲಿ ವೇರ್ ಇದೆ, ಅಂಡ್ ವೆಸ್ಟರ್ನ್ ಅಲ್ಲಿ ಇಂಡೋ ವೆಸ್ಟರ್ನ್ ಡ್ರೆಸಸ್ ಇದೆ. ನೋಡ್ತಾ ಹೋಗೋದು ಕಲೆಕ್ಷನ್ಸ್ ಆಗಿರ್ಲಿ, ಪ್ರತಿಯೊಂದು ಕಲರ್ಸ್ ಅಷ್ಟೇ ತುಂಬಾ ಚೆನ್ನಾಗಿದೆ. ಅಂಡ್ ಎಲ್ಲಾ ಬ್ರ್ಯಾಂಡ್ಸ್ ಅಂಡ್ ಎಲ್ಲ ಸೈಜಸ್ ಅಲ್ಲೂ ಇದೆ. ಸೊ ಜಿಮ್ ವಿಯರ್ ಡ್ರೆಸಸ್ ಅಷ್ಟೇ ನಿಮಗೆ ವೈಡ್ ರೇಂಜ್ ಆಫ್ ಜಿಮ್ ವಿಯರ್ ಕಲೆಕ್ಷನ್ಸ್ ಇದೆ. ಅಂಡ್ ಡೈಲಿ ವಿಯರ್ ಡ್ರೆಸಸ್ ಅವೈಲೇಬಲ್ ಇದೆ. ಅಂಡ್ ಜಸ್ಟ್ ಸ್ಟಾರ್ಟಿಂಗ್ ಫ್ರಮ್ ನಾನು ನೋಡಿದ ಪ್ರಕಾರ 99 ಬಟ್ 49 rupees ಇಂದ ಸ್ಟಾರ್ಟ್ ಆಗುತ್ತೆ ಬಟ್ಟೆಗಳು. ಇಲ್ಲ ನಿಮ್ಗೆ ಜಿಮ್ ಗೆ ಅಥವಾ ಡೈಲಿ ವೇರ್ ಬಟ್ಟೆಗಳು ತುಂಬಾ ಚೆನ್ನಾಗಿರುತ್ತೆ. ಅಂಡ್ ಸೈಜಸ್ ನೋಡ್ತಾ ಇರಬಹುದು, ಎಲ್ ಇದ್ದಲ್ಲಿ ಎಲ್, ಎಸ್ ಇದ್ದಲ್ಲಿ ಎಸ್, ಈ ತರನೇ ಇರೋದು. ಸೈಜ್ ಸೆಗ್ರಿಗೇಷನ್ ಮಾಡಿದ್ದಾರೆ ಬಿಕಾಸ್ ಈಸಿ ಆಗ್ಲಿ ನಿಮ್ಗೆ ಫೈಂಡ್ ಔಟ್ ಮಾಡಕ್ಕೆ ಅಂತ. ಅಂಡ್ ಪ್ರತಿಯೊಬ್ರು ಇಲ್ಲಿ ಎಂಪ್ಲಾಯ್ಸ್ ಅಂದ್ರೆ ನಿಮ್ಗೆ ಅಷ್ಟೇ ಫ್ರೆಂಡ್ಲಿ ಆಗಿ ಟ್ರೀಟ್ ಮಾಡ್ತಾರೆ. ಅಂಡ್ ಏನಾದ್ರು ಸೈಜಸ್ ಪ್ರಾಬ್ಲಮ್ ಆಗ್ತಿದೆ ಅಥವಾ ಈ ಸೈಜಸ್ ಅಲ್ಲಿ ಏನಾದ್ರು ನಿಮ್ಗೆ ಕೆಲವೊಂದು ಕನ್ಫ್ಯೂಷನ್ಸ್ ಇರುತ್ತೆ ಬಂದಾಗ ಎಲ್ಲಾನು ಕ್ಲಿಯರ್ ಮಾಡ್ತಾರೆ. ಸೊ ಫ್ರೆಂಡ್ಲಿ ಟ್ರೀಟ್ ಮಾಡ್ತಾರೆ, ಅದು ನಾನು ಮೇನ್ ಪಾಯಿಂಟ್ ಹೇಳಲೇಬೇಕು. ಓಕೆ, ಇದೆಲ್ಲ ನಿಮ್ಗೆ ಜಿಮ್ ವಿಯರ್ ಡ್ರೆಸ್ ಅಂಡ್ ಡೈಲಿ ವಿಯರ್ ಟಿ ಶರ್ಟ್ಸ್, ಸೊ ಈ ತರದೆಲ್ಲ. ಅಂಡ್ ಇಲ್ಲಿ ಸ್ಪೋರ್ಟ್ಸ್ ವೇರ್ ಅಲ್ಲದೆ ನಿಮ್ಗೆ ವೆಸ್ಟರ್ನ್ ವಿಯರ್ ಡ್ರೆಸ್ 1 ಪೀಸಸ್ ಸಿಗುತ್ತೆ. ಪ್ಲಸ್ ಈ ತರದಲ್ಲಿ ಕಲರ್ ಕಾಂಬಿನೇಷನ್ ನೋಡ್ತಾ ಇದ್ದು ಎಷ್ಟು ಚೆನ್ನಾಗಿದೆ ಅಂತ. ಸೊ ನಿಮ್ಗೆ ಇದರಲ್ಲಿ ಎಲ್ಲಾ ಸೈಜಸ್ ಅವೈಲೇಬಲ್ ಇದೆ. ಅಂಡ್ ಟ್ರೆಡಿಷನಲ್ಗೂ ಸಪರೇಟ್ ಇದೆ, ಅಂಡ್ ವೆಸ್ಟರ್ನ್ ಸಪರೇಟ್ ಇದೆ, ಪಾರ್ಟಿ ವಿಯರ್ ಡ್ರೆಸಸ್ ಇದೆ. ಸೊ ನೀವು ಎಷ್ಟೇ ವೆಸ್ಟರ್ನ್ ಬಟ್ಟೆ ಇಷ್ಟಪಟ್ಟರು ಹುಡುಗಿಗೆ ಟ್ರೆಡಿಷನಲ್ ಅಟೈರ್ ಕಾಣೋಷ್ಟು ಚೆನ್ನಾಗಿ ಯಾವ್ದ್ರಲ್ಲೂ ಕಾಣಲ್ಲ ಅಂತ ಎಷ್ಟೊಂದು ಸರ್ತಿ ಹೇಳಿದೀನಿ. ಸೊ ಇಲ್ಲೂ ಅಷ್ಟೇ ನಿಮ್ಗೆ ಎಲ್ಲ ಬ್ರಾಂಡೆಡ್ ಕುರ್ತೀಸ್ ತುಂಬಾ ಕಡಿಮೆ ಪ್ರೈಸ್ಗೆ 30 to 80% ಡಿಸ್ಕೌಂಟ್ ಅಲ್ಲಿ ಸಿಗ್ತಾ ಇರುವಂತದ್ದು. ಅಂಡ್ ಎಲ್ಲಾ ಬ್ರ್ಯಾಂಡ್ ಅವೈಲೇಬಲ್ ಇದೆ. ಅಂಡ್ ಕಲರ್ ಅಷ್ಟೇ ನಿಮಗೆ ಕಲರ್ ಕಲೆಕ್ಷನ್ಸ್ ಏನು ಇದೇ ಕಲರ್ ಬೇಕು ಅಂದ್ರೆ ಅಷ್ಟು ಕಲರ್ಸ್ ಅವೈಲೇಬಲ್ ಇರುವಂತದ್ದು. ಅಂಡ್ ಎಲ್ಲ ಬ್ರ್ಯಾಂಡ್ಸ್ ಇದೆ. ಸೊ ಇದೆಲ್ಲ ಸೈಜಸ್ ಸೆಗ್ರಿಗೇಷನ್ ಮಾಡಿರೋದು ನೋಡ್ತಾ ಇರಬಹುದು, ಎಲ್, ಎಂ, ಎಸ್ ಈ ತರ. ಅಂಡ್ ಇಲ್ಲಿ ಸಿಂಗಲ್ ಕುರ್ತಿ ಅಲ್ಲದೆ ನಿಮಗೆ ಫುಲ್ ಸೆಟ್ಟು ಸಿಗುತ್ತೆ. ಅಂಡ್ ಲುಕ್ ಅಟ್ ದ ಕಲರ್ ಗೈಸ್. ಸೊ ನನ್ನ ಪ್ರಕಾರ ನಾವೊಂದು ಹೇಳೋದು ಇಷ್ಟಪಡ್ತೀನಿ ಅಂತಂದ್ರೆ, ಜಾಸ್ತಿ ಜನ ಎಲ್ಲೆಲ್ಲೋ ಪ್ರೈಸ್ ಎಲ್ಲೆಲ್ಲೋ ಹಾಳು ಮಾಡ್ತಾರೆ ಬಟ್ ಅಮೌಂಟ್ ನ. ಬಟ್ ಈ ಒಂದು ಜಾಗದಲ್ಲಿ ಬಂದ್ರೆ ನಿಮ್ಗೆ ಎಲ್ಲಾ ರೀತಿಯ ಡ್ರೆಸಸ್ ಸಿಗುತ್ತೆ. ಅಂಡ್ ಅದ್ರಲ್ಲಿ ನಿಮ್ಗೆ ಟ್ರಯಲ್ ರೂಮ್ ಸಹ ಇರುತ್ತೆ. ಸೊ ಸೈಜ್ ತಗೊಂಡು ಹೋಗಿ ಆಮೇಲೆ ಪ್ರಾಬ್ಲಮ್ ಆಗುತ್ತೆ, ವಾಪಸ್ ತಗೊಂಡ್ಬರ್ಬೇಕು ಅನ್ನೋ ಟೆನ್ಷನ್ ಇಲ್ಲ. ಸೊ ಇಲ್ಲಿ ಸೈಜು ಟ್ರೈ ಮಾಡ್ಕೊಂಡು ತಗೊಂಡು ಹೋಗ್ಬೋದು. ಅಂಡ್ ಹುಡುಗಿರಿಗೆ ಸೊ ತುಂಬಾ ಬಜೆಟ್ ಫ್ರೆಂಡ್ಲಿ ಶಾಪಿಂಗ್ ಹುಡುಗರಿಗೆ ಈ ಒಂದು ಜಾಗ ಹೇಳ್ ಮಾಡ್ಸಿರೋ ಜಾಗ. ಇಷ್ಟು ಫುಲ್ ಮೆನ್ಸ್ ವಿಯರ್. ಅಂಡ್ ಮೆನ್ಸ್ ವಿಯರ್ ಅಲ್ದೇನೆ ಇಲ್ಲಿ ಜಾಕೆಟ್ಸ್ ಅಷ್ಟೇ ತುಂಬಾ ಚೆನ್ನಾಗಿರೋ ಜಾಕೆಟ್ಸ್ ಇದೆ. ಅಂಡ್ ಫಾರ್ಮಲ್ಸ್ ಇದೆ, ಟಿ ಶರ್ಟ್ಸ್ ಇದೆ, ಹುಡೀಸ್ ಇದೆ, ಸ್ವೆಟ್ ಶರ್ಟ್ಸ್ ಇದೆ, ಜಿಮ್ ವಿಯರ್ಸ್ ಇದೆ, ಪ್ಯಾಂಟ್ಸ್ ಇದೆ, ಶಾರ್ಟ್ಸ್ ಇದೆ. ಅಬ್ಬಾ ಎಷ್ಟು ಕಲೆಕ್ಷನ್ಸ್ ಅಂಡ್ ಎಷ್ಟು. ಅಂಡ್ ಅದನ್ನೇ ನಿಮ್ಗೆ ಮಟೀರಿಯಲ್ ಸಿಗೋ ತರ ಕಾಣ್ತಿದೆ ಬಟ್ ಗೊತ್ತಿಲ್ಲ. ಅಂಡ್ ಹಾಫ್ ಸ್ಲೀವ್ ಜಾಕೆಟ್ಸ್ ಇದೆ. ಅಂಡ್ ಬ್ಲೇಸರ್ಸ್ ಇದೆ. ಸೊ ಎಷ್ಟು ಕಲೆಕ್ಷನ್ಸ್ ಇದೆ ನೋಡಿ. ಹುಡುಗಿರ್ಗಿಂತ ಹುಡುಗರಿಗೆ ಆಪ್ಷನ್ ಜಾಸ್ತಿ ಇದೆ ಅಂತ ನನ್ಗೆ ಇವತ್ತು ಅನ್ಸಿದ್ದು. ಬಿಕಾಸ್ ಇಷ್ಟೆಲ್ಲ ಕಲೆಕ್ಷನ್ಸ್ ನೋಡಿ. ಅಂಡ್ ಅದಲ್ದೇನೆ ಈ ಸೆಕ್ಷನ್ಸ್ ಇಲ್ಲೂ ನಿಮ್ಗೆ ಸೈಜಸ್ ಸೆಗ್ರಿಗೇಟ್ ಮಾಡಿದ್ದಾರೆ. ಅಂಡ್ ಮಿಕ್ಸ್ ಸೈಜಸ್ ಇದ್ರೆ ಮಿಕ್ಸಿಂಗ್ ಸೈಜಸ್ ಅಂತ ಹಾಕಿರ್ತಾರೆ. ಅಂಡ್ ಜಾಕೆಟ್ ಕಲೆಕ್ಷನ್ಸ್ ಅಂಡ್ ಆ ಬ್ರ್ಯಾಂಡ್ಸ್, ಆ ಪ್ರೈಸ್ ಪ್ರತಿಯೊಂದು ನೋಡ್ತಾ ಇದ್ರೆ ನಿಜಕ್ಕೂ ಸುಸ್ತಾಗ್ತಾ ಇದೆ. ಅಂಡ್ ಇದಿಷ್ಟು ನಿಮ್ಗೆ ಎಸ್ ಸೈಜಸ್ ಅಲ್ಲಿ ಸಿಗುವಂತ ಟಿ ಶರ್ಟ್ಸ್ ಅಂಡ್ ಜಾಕೆಟ್ಸ್ ನೋಡ್ತಾ ಇರ್ಬೋದು. ಏನು ಥರ್ಮಲ್ ಜಾಕೆಟ್ಸ್ ಆಗಿರ್ಲಿ ಅಥವಾ ನಿಮ್ಗೆ ಡೈಲಿ ವಿಯರ್ ಜಾಕೆಟ್ಸ್ ಆಗಿರ್ಲಿ, ಅವ್ರು ನಾರ್ಮಲ್ ಆಗಿ ಎಲ್ಲ ಹೊರಗಡೆ ಹೋಗ್ತಾ ಇದೀನಪ್ಪ ಶರ್ಟ್ ಮೇಲೆ, ಟಿ ಶರ್ಟ್ಸ್ ಮೇಲೆ ನಾವು ಸ್ವಲ್ಪ ಸ್ಟೈಲ್ ಹಾಕ್ಬೇಕು ಅಂತ ಇತ್ತಂದ್ರೆ ಆ ಥರ ಜಾಕೆಟ್ಸ್ ಅವೈಲೇಬಲ್ ಇದೆ. ಅಂಡ್ ದ ಕ್ವಾಲಿಟಿ ನಾನು ಆಗ್ಲೇ ಹೇಳ್ದಂಗೆ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ. ಸೊ ಹಾಫ್ ಸ್ಲೀವ್ ಜಾಕೆಟ್ಸ್ ನಿಮ್ಗೆ ಅವೈಲೇಬಲ್ ಇದೆ. ಅಂಡ್ ಫುಲ್ ಸ್ಲೀವ್ ಜಾಕೆಟ್ಸ್ ಬಟ್ ಜಾಸ್ತಿ ಚಳಿ ಇಲ್ಲ, ನನಗೆ ನಾರ್ಮಲ್ ಆಗಿ ಹೊರಗಡೆ ಹೋಗ್ತಿದ್ದೀನಿ ಅಂದ್ರೆ ಆ ಥರ ಜಾಕೆಟ್ಸ್ ಇದೆ. ಅಂಡ್ ಸ್ಟೈಲ್ ಮಾಡಕ್ಕೆ ಜೀನ್ಸ್ ಜಾಕೆಟ್ಸ್ ಅವ್ರ ಹತ್ರ ಅವೈಲೇಬಲ್ ಇದೆ. ಸೊ ಇದೆಲ್ಲ ನಿಮ್ಗೆ ವಿತ್ ಕ್ಯಾಪ್ ಬರುವಂತದ್ದು. ಅಂಡ್ ಇಲ್ಲಿ ನಿಮ್ಗೆ ಜೀನ್ಸ್ ಜಾಕೆಟ್ ಸಿಗುತ್ತೆ. ಸೊ
ಜೀನ್ ಜಾಕೆಟ್ಸ್ ಮೆನ್ಸ್ ಅಂಡ್ ವುಮೆನ್ಸ್ ಎರಡು ಸ್ಟೈಲ್ ಮಾಡಬಹುದು ಈ ತರ ಜಾಕೆಟ್ಸ್ ನ. ಓಕೆ, ಈಗ ನಾವು ಬ್ಲೇಸರ್ಸ್ ನೋಡ್ತಾ ಇದೀವಿ, ಫಾರ್ಮಲ್ ಡ್ರೆಸಸ್ ನ. ಸೊ ಬ್ಲೇಸರ್ಸ್ ನೋಡ್ತಾ ಇರ್ಬೋದು, ಮಿಕ್ಸಿಂಗ್ ಸೈಜಸ್ ಇದೆ. ಅಂಡ್ ಬೆಸ್ಟ್ ಪ್ರೈಸ್ ಅಂತ ಆಗ್ಲೇ ಯಾಕೆ ಹೇಳ್ತೀನಿ ಅಂದ್ರೆ, ಈ ತರ ಬ್ಲೇಸರ್ಸ್ ಹೊರಗಡೆ ತಗೊಂಡ್ರೆ ತುಂಬಾ ಪ್ರೈಸ್ ಹೋಗುತ್ತೆ, ಬಟ್ ಇಲ್ಲಿ ನಿಮ್ಗೆ ಕಮ್ಮಿ ಪ್ರೈಸ್ ಸಿಗ್ತಾ ಇದೆ. ಅಂಡ್ ಅದಲ್ದೇನೆ ಇಲ್ಲಿ ನಿಮ್ಗೆ ಹುಡುಗರಿಗೆ ಟ್ರೆಡಿಷನಲ್ ವಿಯರ್ ಬಟ್ಟೆ ಸೊ ತೋರಿಸ್ತೀನಿ ಬನ್ನಿ. ಇಲ್ಲಿ ಶೇರ್ವಾನಿ ಸಹ ಇದೆ ಅಂಡ್ ಟ್ರೆಡಿಷನಲ್ ವಿಯರ್ ಬಟ್ಟೆಗಳಲ್ಲಿ ಅಂಡ್ ದೊಡ್ಡ ದೊಡ್ಡ ಫಂಕ್ಷನ್ಸ್ ಗೆ ಇನ್ಕ್ಲೂಡಿಂಗ್ ಮದ್ವೆಗೂ ಹಾಕ್ಬೋದು ಆ ತರ ಶೇರ್ವಾನೀಸ್ ಅಂಡ್ ಡಿಸೈನರ್ ವಿಯರ್ ಅನ್ಸುತ್ತೆ. ಸೊ ಇಷ್ಟು ಶೇರ್ವಾನೀಸ್ ಇದೆ ಅಂಡ್ ಲೆದರ್ ಜಾಕೆಟ್ಸ್ ಅವೈಲೇಬಲ್ ಇದೆ. ಸೊ ಯಾರೆಲ್ಲ ರೈಡಿಂಗ್ ಹೋಗ್ತಾ ಇರ್ತಾರೋ ಲೆದರ್ ಜಾಕೆಟ್ ತುಂಬಾ ಚೆನ್ನಾಗಿರುತ್ತೆ. ರೈಡಿಂಗ್ ಜಾಕೆಟ್ಸ್ ಅಲ್ದೇನೆ ಸೊ ಲೆದರ್ ಜಾಕೆಟ್ಸ್ ನೋಡೋರಿದ್ರೆ ವಿತ್ ಕ್ಯಾಪ್ ಸಹ ಸಿಗುತ್ತೆ ಇಲ್ಲಿ. ಸೊ ಇದೆಲ್ಲ ನಿಮ್ಗೆ ವಿತ್ ಕ್ಯಾಪ್ ಸಿಗುತ್ತೆ. ಓಕೆ, ಕ್ವಾಲಿಟಿ ಆಗ್ಲೇ ಹೇಳ್ದಂಗೆ ತುಂಬಾ ಚೆನ್ನಾಗಿದೆ. ಅಂಡ್ ಕಾಲೇಜ್ ಹೋಗ್ತಾರೋ ಹುಡುಗರು ಆಗಿರ್ಲಿ ಅಥವಾ ನಾರ್ಮಲಿ ಇರೋರ್ಗೆ ಎಲ್ರಿಗೂ ಪ್ರತಿಯೊಬ್ಬರಿಗೂ ಫಾರ್ಮಲ್ ಶರ್ಟ್ಸ್ ತುಂಬಾ ಚೆನ್ನಾಗಿ ಕಾಣುತ್ತೆ ಹುಡುಗರಿಗೆ. ಸೊ ಫಾರ್ಮಲ್ ಶರ್ಟ್ಸ್ ನಿಮ್ಗೆ ಸೊ ಕಲೆಕ್ಷನ್ಸ್ ತುಂಬಾ ಚೆನ್ನಾಗಿದೆ ಅಂಡ್ ಅದರಲ್ಲಿ ಕಲರ್ಸ್ ಆಪ್ಷನ್ಸ್ ಇದೆ. ಸೊ ಬ್ರಾಂಡ್ಸ್ ಆಪ್ಷನ್ಸ್ ಇದೆ. ಸೊ ಸೈಜ್ ಸೆಗ್ರೇಷನ್ ಮಾಡಿದ್ದಾರೆ ML S ಅಂತ. ಸೊ ನಿಮ್ಗೆ ಯಾವ ಸೈಜ್ ಅಲ್ಲಿ ಇದ್ರೋ ಆ ಸೈಜ್ ನೋಡ್ಬೋದು. ಅಂಡ್ ಪ್ರಿಂಟಿಂಗ್ ಶರ್ಟ್ಸ್ ಸಿಗುತ್ತೆ ನಿಮ್ಗೆ ಇಲ್ಲಿ. ಸೊ ಎಷ್ಟೋ ಜನ ಪ್ರಿಂಟಿಂಗ್ ಶರ್ಟ್ಸ್ ಲೈಕ್ ಮಾಡೋರಿಗೆ ಸೊ ಪ್ರಿಂಟಿಂಗ್ ಶರ್ಟ್ಸ್ ಅವೈಲೇಬಲ್ ಇದೆ ಅಂಡ್ ಎಲ್ಲ ತರ ಪ್ರಿಂಟಿಂಗ್ಸ್ ಇದೆ. ಅಂಡ್ ಇಲ್ಲಿ ಶರ್ಟ್ಸ್ ನಮ್ಗೆ ಚೈನೀಸ್ ಕಲರ್ ಶರ್ಟ್ ಸಿಗುತ್ತೆ ಅಂಡ್ ನಾರ್ಮಲ್ ಶರ್ಟ್ಸ್ ಸಿಗುತ್ತೆ. ಬಟ್ ಕಲರ್ ನಿಮ್ಗೆ ಜೀನ್ಸ್ ಅಲ್ಲಿ ಎಷ್ಟು ಕಲರ್ಸ್ ಇದೆ ನೋಡ್ತಾ ಇರ್ಬೋದು. ಫಾರ್ಮಲ್ ಪ್ಯಾಂಟ್ಸ್ ಆಗಿರ್ಲಿ ಅಥವಾ ನಾರ್ಮಲ್ ಜೀನ್ಸ್ ಆಗಿರ್ಲಿ ಪ್ರತಿಯೊಂದು ಸಿಗುತ್ತೆ. ಸೊ ಫಾರ್ಮಲ್ ಪ್ಯಾಂಟ್ಸ್ ಅಲ್ಲಿ ನಿಮ್ಗೆ ಕಾಟನ್ ಜೀನ್ಸ್ ಅಂತ ಏನ್ ಕರಿತೀವಿ ಆ ತರದ ಪ್ಯಾಂಟ್ಸ್ ಗಳು ಇದೆ ಇಲ್ಲಿ. ಅಂಡ್ ಅದಲ್ಲದೆ ಜೀನ್ಸ್ ಅಲ್ಲೂ ಅಷ್ಟೇ ನಿಮ್ಗೆ ಸೊ ಕಲರ್ಸ್ ತುಂಬಾ ಜನ ಇಷ್ಟಪಡ್ತಿರ್ತೀರಾ, ಬ್ಲಾಕ್ ಈ ತರ ಕೆಲವೊಂದಿಷ್ಟು ಕಲರ್ಸ್ ಇರುತ್ತೆ ನಿಮ್ಗೆ, ಪರ್ಟಿಕ್ಯುಲರ್ ಕಲರ್ಸ್ ಅಂಡ್ ಮಿಕ್ಸಿಂಗ್ ಕಲರ್ಸ್ ಬೇಕಾಗಿರುತ್ತೆ. ಸೊ ಪ್ರತಿಯೊಂದು ಅಂಡ್ ಫಂಕಿ ವೇರಪ್ಪ ಇತ್ತೀಚೆಗೆ ತುಂಬಾ ಟ್ರೆಂಡಿಂಗ್ ಅಲ್ಲಿ ಯಾವಾಗ್ಲೂ ಹೋಗ್ತಾ ಇರೋದು ಈ ತರ ಪ್ಯಾಂಟ್ಸ್ ಗಳು. ಸೊ ಅದು ಇದೆ ಕಲೆಕ್ಷನ್ಸ್ ನೋಡ್ತಿರ್ಬೋದು. ಲೈಟ್ ಕಲರ್ಸ್ ಆಗಿರ್ಲಿ ಡಾರ್ಕ್ ಕಲರ್ಸ್ ಆಗಿರ್ಲಿ ಪ್ರತಿಯೊಂದು ಅಂಡ್ ಪ್ರತಿಯೊಂದು ಸೈಜಸ್ ಸಿಗುತ್ತೆ ನಿಮ್ಗೆ. ಇಷ್ಟು ಜೀನ್ಸ್ ಕಲೆಕ್ಷನ್ಸ್. ಸೊ ಇಲ್ಲೂ ಮೇಲ್ಗಡೆ ಇದೆ ಜೀನ್ಸಸ್. ಅಂಡ್ ಇಲ್ಲಿ ಸ್ವೆಟ್ ಶರ್ಟ್ಸ್ಗೂ ಹುಡ್ಡಿಗೂ ಏನ್ ಕೊರತೆ ಇಲ್ಲ. ಬಿಕಾಸ್ ಯಾಕೆಂದ್ರೆ ಅದ್ರದ್ದು ಕಲೆಕ್ಷನ್ಸ್ ತುಂಬಾ ಚೆನ್ನಾಗಿ ಸಾಗರದಷ್ಟಿದೆ. ಬಿಕಾಸ್ ಅಷ್ಟು ಬ್ರಾಂಡ್ಸ್ ಇರೋದ್ರಿಂದ. ಸೊ ನೀವೇ ನೋಡ್ತಾರ ಇದಿಷ್ಟು ಪೂರ್ತಿ ನಿಮ್ಗೆ ಹುಡ್ಡೀಸ್ ಅಂಡ್ ಸ್ವೆಟ್ ಶರ್ಟ್ ಸೆಕ್ಷನ್. ಸೊ ಸ್ವೆಟ್ ಶರ್ಟ್ ಸೆಕ್ಷನ್ ಅಷ್ಟು ನಿಮ್ಗೆ ಎಲ್ಲ ರೀತಿಯ ಮಟೀರಿಯಲ್ ಸಪರೇಟ್ ಬೇರೆ ಬೇರೆ ಮಟೀರಿಯಲ್ ಇರುತ್ತೆ. ಸೊ ಎಲ್ಲಾ ಮಟೀರಿಯಲ್ ನಿಮ್ಗೆ ಇಲ್ಲಿ ಸ್ವೆಟ್ ಶರ್ಟ್ ಸಿಗುತ್ತೆ, ಹುಡಿ ಸಿಗುತ್ತೆ ಅಂಡ್ ಕಲರ್ಸ್ ಅಷ್ಟೇ. ಸೊ ಯೂನಿಕ್ ಕಲರ್ಸ್ ಎಲ್ಲ ಅವೈಲೇಬಲ್ ಇದೆ. ಸೊ ಹುಡೀಸು ಅಷ್ಟೇ ನಿಮ್ಗೆ ಇಲ್ಲಿ ಎಲ್ಲ ಸೈಜ್ ಅವೈಲೇಬಲ್ ಹುಡೀಸ್ ಇದೆ ಅಂತ ಹೇಳ್ತಾ ಇದೆ. ಅಂದ್ರೆ ಎಲ್ಲಾ ಕಲರ್ಸ್ ಇದೆ. ಜೊತೆಗೆ ಏನಪ್ಪಾ ಅಂತಂದ್ರೆ ಇಲ್ಲಿ ತುಂಬಾ ಕಲೆಕ್ಷನ್ಸ್ ನಿಮ್ಗೆ ಮೆನ್ಸ್ ವೇರ್ ಅಷ್ಟೇ ಅಲ್ಲ ವುಮೆನ್ಸ್ ವೇರ್ ಅಷ್ಟೇ ನಿಮ್ಗೆ ಮೆನ್ಸ್ ಅಷ್ಟೊಂದು ಅನ್ಕೊಡ್ತಾರೆ ಕಲೆಕ್ಷನ್ಸ್ ಇರಲ್ಲ ಹುಡುಗರಿಗೆ ಅಂತ ಚಾನ್ಸ್ ಇಲ್ಲ. ಈ ಒಂದು ಫ್ಲೋರ್ ಫುಲ್ ನಿಮ್ಗೆ ಹುಡುಗರು ಕಲೆಕ್ಷನ್ಸ್ ಇರೋದು ಮೆನ್ಸ್ ಕಲೆಕ್ಷನ್ಸ್ ಅಂಡ್ ಶಾರ್ಟ್ಸ್ ಅವೈಲೇಬಲ್ ಡೈಲಿ ವೇರ್ ಶಾರ್ಟ್ಸ್ ಅಂಡ್ ಡೈಲಿ ವೇರ್ ನೈಟ್ ಪ್ಯಾಂಟ್ಸ್ ಸಹ ಸಿಗುತ್ತೆ ಇಲ್ಲಿ ನಿಮ್ಗೆ. ಅಂಡ್ ಒಳ್ಳೆ ಬ್ರಾಂಡೆಡ್ ಜೊತೆಗೆ ಒಳ್ಳೆ ಬಜೆಟ್ ಅಲ್ಲಿ. ಬಿಕಾಸ್ ಎಷ್ಟು ತುಂಬಾ ಕಮ್ಮಿ ಬಜೆಟ್ ಇಲ್ಲಿ ನಂಗೆ ಪ್ರತಿಯೊಂದು ವಸ್ತುಗಳು ನೋಡ್ತಾ ಇದ್ದಾರೆ ಜಸ್ಟ್ 19 ರೂಪೀಸ್ 29 ರೂಪೀಸ್ ಇಷ್ಟು ಕಮ್ಮಿ ಬಜೆಟ್ ಗಳ ನಿಮ್ಗೆ ಈ ತರದ್ದು ಒಳ್ಳೆ ಬಟ್ಟೆ ಇರೋ ಒಳ್ಳೆ ಕ್ವಾಲಿಟಿ ಇರೋ ಬಟ್ಟೆಗಳು ಸಿಗ್ತಾ ಇದೆ ಅಂತಂದ್ರೆ ಯಾವ ಜಾಗದಲ್ಲಿ ಸಿಗುತ್ತೆ ಹೇಳಿ. ಅಂಡ್ ಡೈಲಿ ವೇರ್ ಪ್ಯಾಂಟ್ಸ್ ತೋರಿಸ್ತೀನಿ ನಾನು ನಿಮ್ಗೆ. ನಾನು ಹೇಳ್ತಾ ಇದ್ದೆ ಡೈಲಿ ವೇರ್ ಪ್ಯಾಂಟ್ಸ್ ಸಿಗುತ್ತೆ ಅಂತ. ಅಂಡ್ ಎಲ್ಲಾ ಬ್ರಾಂಡ್ ಎಲ್ಲ ಕಲರ್ ಪ್ಯಾಂಟ್ಸ್ ಸಿಗುತ್ತೆ ಇಲ್ಲಿ. ಅಂದ್ರೆ ಎಲ್ಲ ಸೈಜಸ್ ಸಿಗುತ್ತೆ. ಜೊತೆಗೆ ಶಾರ್ಟ್ಸ್ ಅವೈಲೇಬಲ್ ಇದೆ. ಅಂಡ್ ಮಟೀರಿಯಲ್ ಅಷ್ಟು ನಿಮ್ಗೆ ಕಾಟನ್ ಆಗಿರ್ಲಿ ಅಥವಾ ಈ ತರ ನಿಮ್ಗೆ ಫ್ಯಾಬ್ರಿಕ್ ಆಗಲಿ ಪ್ರತಿಯೊಂದು ಫ್ಯಾಬ್ರಿಕ್ ಇಲ್ಲಿ ಅವೈಲೇಬಲ್ ಇರುವಂತದ್ದು. ಅಂಡ್ ಕಲೆಕ್ಷನ್ಸ್ ನೋಡ್ತಾ ಇರಬಹುದು. ಇದಷ್ಟು ಸ್ಟಾಕ್ಸ್ ಅವ್ರ ಹತ್ರ ಅವೈಲೇಬಲ್ ಇದೆ. ಅಂಡ್ ಮತ್ತೆ ಇಲ್ಲಿ ಈ ಕಡೆ ಬಂದ್ರೆ ಕೆಲವೊಂದಿಷ್ಟು ಪ್ಯಾಂಟ್ಸ್ ಇರುತ್ತೆ. ಸೊ ಇತ್ತೀಚೆಗೆ ಬ್ಯಾಗಿ ನೈಟ್ ಪ್ಯಾಂಟ್ಸ್ ತುಂಬಾ ಟ್ರೆಂಡ್ ಆಗ್ತಾ ಇದೆ. ಸೊ ಆತರ ಹುಡ್ತಾ ಇದ್ರೆ ಅವ್ರಿಗೂ ಇದೆ. ಅಂಡ್ ಪ್ರಿಂಟೆಡ್ ನೈಟ್ ಪ್ಯಾಂಟ್ಸ್ ಇದೆ, ಪ್ರಿಂಟೆಡ್ ಡೈಲಿ ವೇರ್ ಪ್ಯಾಂಟ್ಸ್ ಅವೈಲೇಬಲ್ ಇದೆ. ತುಂಬಾ ಕ್ಯೂಟ್ ಆಗಿದೆ. ಅಂಡ್ ಫ್ಯಾಬ್ರಿಕ್ ನೋಡ್ತಾ ಎಷ್ಟು ಕ್ಯೂಟ್ ಆಗಿದೆ, ಸಾಫ್ಟ್ ಆಗಿದೆ ಅಂತ. ಸೊ ಇಲ್ಲಿ ಜೀನ್ಸಸ್ ಕಲೆಕ್ಷನ್ಸ್ ಇದೆ, ಇನ್ನಷ್ಟು ಕಲೆಕ್ಷನ್ಸ್ ಇದೆ ಅವ್ರ ಹತ್ರ. ಸೊ ನಿಮಗೆ ಸೈಜಸ್ ಇಲ್ಲ ಅಂತಂದ್ರೆ ಸೈಜಸ್ ಇದ್ರೆ ಹುಡುಕೊಡ್ತಾರೆ. ಸೊ ತುಂಬಾ ಫ್ರೆಂಡ್ಲಿ ಆಗಿದ್ದಾರೆ ಎಲ್ಲ ಎಂಪ್ಲಾಯೀಸ್ ಅಷ್ಟೇ. ಅಂಡ್ ಇಲ್ಲಿ ಬಂದ್ರೆ ನಿಮ್ಗೆ ಟಿ ಶರ್ಟ್ಸ್. ಸೊ ಟಿ ಶರ್ಟ್ಸ್ ಕಾಲರ್ ಟಿ ಶರ್ಟ್ಸ್, ಚೈನೀಸ್ ನೆಕ್ ಟಿ ಶರ್ಟ್ಸ್, ನಾರ್ಮಲ್ ರೌಂಡ್ ನೆಕ್ ಟಿ ಶರ್ಟ್ಸ್, ವಿ ನೆಕ್ ಟಿ ಶರ್ಟ್ಸ್ ಪ್ರತಿಯೊಂದು ಇದೆ. ಅಂಡ್ ಕಲೆಕ್ಷನ್ಸ್ ನ ಈ ತರ ಟಿ ಶರ್ಟ್ಸ್ ನ ಹುಡುಗಿರು ನೀವು ಡೈಲಿ ಅಂದ್ರೆ ಇಟ್ ಮೀನ್ಸ್ ಓವರ್ ಸೈಡ್ ಟಿ ಶರ್ಟ್ಸ್ ಅಂತ ಏನ್ ಹೇಳ್ತೀವಿ. ಸೊ ಓವರ್ ಸೈಡ್ ಟಿ ಶರ್ಟ್ಸ್ ಆಗೂ ಯೂಸ್ ಮಾಡಬಹುದು ಈ ತರ ಟಿ ಶರ್ಟ್ಸ್ ಗಳನ್ನ. ಬ್ಯಾಕ್ ಪ್ರಿಂಟ್ ಟಿ ಶರ್ಟ್ಸ್ ಅಂಡ್ ಆಮೇಲೆ ಈ ತರ ಕಾಲರ್ ಟಿ ಶರ್ಟ್ಸ್ ಇದೆ ಅಂಡ್ ಫಾರ್ಮಲ್ಸ್ ತರದ್ದು. ಒಂದ್ಸಲ ಬಂದ್ಬಿಟ್ರೆ ನಿಜಕ್ಕೂ ಹೇಳ್ತೀನಿ ಕಳ್ದೋಗ್ಬಿಡ್ತೀರಿ ಒಂದು ಲೋಕದಲ್ಲಿ. ಬಿಕಾಸ್ ಇಷ್ಟು ಫ್ಲೋರ್ ಸಪ್ರೇಟ್ ಆಗಿ ಫ್ಲೋರ್ ನ ಮೇಂಟೈನ್ ಮಾಡಿರೋ ರೀತಿ ಆಗಿರ್ಲಿ, ಆ ಕ್ಲೀನ್ನೆಸ್ ಆಗಿರ್ಲಿ, ಹೈಜೀನ್ ಮೇಂಟೈನ್ ಮಾಡಿರೋದಾಗಿರ್ಲಿ. ಅಂಡ್ ಅದಲ್ದೇನೆ ನಿಮ್ಗೆ ಸಪ್ರೇಟ್ ಸೆಗ್ರಿಗೇಷನ್ ಮಾಡಿದ ಸೈಜಸ್ ನಿಮ್ಗೆ ಈಸಿ ಆಗುತ್ತೆ. ಅಂಡ್ ಕೋಆರ್ಡಿನೇಟ್ ಮಾಡ್ತಾರೆ ಜೊತೆಗೆ ಯಾವ ತರ ಹುಡುಕ್ತಾ ಇದ್ದೀರಾ, ಏನ್ ಹುಡುಕ್ತಾ ಇದ್ದೀರಾ, ಆಮೇಲೆ ಈ ತರ ಡಿಸೈನ್ ಬೇಕಾ ಎಲ್ಲಾನು ಮಾತಾಡ್ತಾರೆ ಎಂಪ್ಲಾಯೀಸ್ ಜೊತೆಗೆ. ಅಷ್ಟು ಫ್ರೆಂಡ್ಲಿ ಆಗಿ ಟ್ರೀಟ್ ಮಾಡ್ತಾರೆ. ಇದಕ್ಕಿಂತ ಹೆಚ್ಚಿಗೆ ಏನ್ ಬೇಕು. ಅಂಡ್ ನೀವೇನಾದ್ರು ಬೈಕ್ ಅಥವಾ ಕಾರಲ್ಲಿ ಬಂದ್ರೆ ಅದ್ರದ್ದು ಪಾರ್ಕಿಂಗ್ ಫೆಸಿಲಿಟಿ ಇದೆ, ವೇಟಿಂಗ್ ಲಾಂಜ್ ಇದೆ. ಅಂಡ್ ಬಿಲ್ಲಿಂಗ್ ಅಷ್ಟೇ ಒಂದೇ ಕೌಂಟರ್ ಇಲ್ಲ, ಸಪ್ರೇಟ್ ಕೌಂಟರ್ ಇದೆ. ಅಂಡ್ ಮೂವ್ ಆಗ್ತಾ ಇರುತ್ತೆ, ರಶ್ ಆಗುತ್ತೆ ಅಂತಾನು ಫೀಲ್ ಆಗಲ್ಲ. ಸೊ ಇಷ್ಟು ಕಲೆಕ್ಷನ್ಸ್ ಇಲ್ಲಿ ನೋಡ್ತಾ ಇರುವಂತದ್ದು. ಸೊ ನೋಡ್ರಲ್ಲ ಎಷ್ಟೆಲ್ಲ ಕಲೆಕ್ಷನ್ಸ್ ಇತ್ತು ಅಂತ. ಅಂದ್ರೆ ಚಿಕ್ಕ ಮಕ್ಳಿಂದ ಹಿಡಿದು ದೊಡ್ಡವರ್ವರೆಗೂ ಅದ್ರಲ್ಲೂ ಮೆನ್ಸ್ ವುಮೆನ್ಸ್ ಸಪರೇಟ್ ಆಗಿದೆ, ಸಪರೇಟ್ ಫ್ಲೋರ್ಸ್ ಇದೆ. ಅಂಡ್ ಅದಲ್ದೇನೆ ಹುಡುಗರಿಗೂ ವೈಡ್ ರೇಂಜ್ ಆಫ್ ಕಲೆಕ್ಷನ್ಸ್ ಇದೆ. ಏನಪ್ಪಾ ಬರೀ ಹುಡುಗಿರಿಗೆ ಅಷ್ಟೇ ಕಲೆಕ್ಷನ್ಸ್ ಇರುತ್ತೆ ಅಂತ ಅನ್ನೋದು ನನ್ ಅನ್ಕೊಂಡಿದ್ದೆ. ನೆಕ್ಸ್ಟ್ ನಾನು ಅದೇ ರೀತಿ ಮಾತಾಡ್ತಾ ಇದ್ರು. ಬಟ್ ಇಲ್ಲಿ
ಹುಡುಗಿರಿಗೆ ಎಷ್ಟು ಕಲೆಕ್ಷನ್ಸ್ ಇದೆಯೋ ಹುಡುಗರಿಗೂ ಅಷ್ಟೇ, ಅದಕ್ಕೆ ಜಾಸ್ತಿನೇ ಕಲೆಕ್ಷನ್ಸ್ ಇದೆ ಅಂತ ಹೇಳ್ಬೋದು. ಅಂಡ್ ಮಕ್ಕಳಿಗೆ ಮತ್ತೆ ದೊಡ್ಡವರಿಗೆ ಇಬ್ಬರಿಗೂ ಬೇಕಾಗಿರೋ ಜಾಗ ಇದು. ಜೊತೆಗೆ 2 ವೀಲರ್ ಅಲ್ಲಿ ಬಂದ್ರೆ 2 ವೀಲರ್ ಪಾರ್ಕಿಂಗ್ ಫೆಸಿಲಿಟಿ ಕೊಟ್ಟಿದ್ದಾರೆ. ಅಂಡ್ 4 ವೀಲರ್ ಅಲ್ಲಿ ಬಂದ್ರೆ 4 ವೀಲರ್ ಪಾರ್ಕಿಂಗ್ ಫೆಸಿಲಿಟಿ ಸಹ ಕೊಟ್ಟಿದ್ದಾರೆ. ಅಂಡ್ ಜೊತೆಗೆ ಎಷ್ಟು ಜನ ಗಂಡ್ಮಕ್ಳು ಕಂಪ್ಲೇಂಟ್ ಮಾಡಿದ್ರು ಹುಡುಗಿ ಜೊತೆ ಶಾಪಿಂಗ್ ಹೋದ್ವಿ ಅಂತಂದ್ರೆ ನಮ್ಗೆ ಟೈಮೇ ಸಾಕಾಗಲ್ಲ, ನಿಂತ್ಕೊಂಡೇ ಬೋರ್ ಆಗುತ್ತೆ ಅಂತ. ಬಟ್ ಈ ಜಾಗದಲ್ಲಿ ನಿಮ್ಗೆ ಹಂಗಾಗಲ್ಲ, ಬಿಕಾಸ್ ವೇಟಿಂಗ್ ಲಾಂಜ್ಗೆ ಕೆಲವೊಂದಿಷ್ಟು ಸಪರೇಟ್ ಜಾಗಗಳು ಸಹ ಮಾಡಿದ್ದಾರೆ. ನೀವು ಆ ಒಂದೊಂದು ಫ್ಲೋರ್ ಅಲ್ಲೂ ನೀವು ನಿಮ್ ಹೆಂಡತಿನ ಶಾಪಿಂಗ್ ಮಾಡಕ್ ಬಿಟ್ಬಿಟ್ಟು ನೀವು ವೇಟ್ ಮಾಡಬಹುದು, ಅಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಅಂಡ್ ಎಂಪ್ಲಾಯ್ಸ್ ಬಗ್ಗೆ ನಾನು ಹೇಳ್ತಾ ಇದೀನಿ, ತುಂಬಾ ಚೆನ್ನಾಗಿ ನಿಮ್ಗೆ ಸಜೆಷನ್ ಕೊಡ್ತಾರೆ. ಜೊತೆಗೆ ನಿಮ್ಗೆಲ್ಲಾ ಪ್ರಾಬ್ಲಮ್ಸ್ ಸೊಲ್ಯೂಷನ್ಸ್ ಕೊಡ್ತಾರೆ. ಬಿಕಾಸ್ ಸೈಜಸ್ ಏನಾದ್ರು ನಿಮ್ಗೆ ಗೊತ್ತಾಗ್ಲಿಲ್ಲ ಅಂದ್ರೆ ಅಥವಾ ಅಂಡ್ ಟ್ರಯಲ್ ರೂಮ್ ಸಹ ಇದೆ. ಯಪ್ಪ ಹೇಳಷ್ಟಕ್ಕೆ ನಂಗೆ ತಲೆ ತಿರ್ತಾ ಇದೆ, ಬಿಕಾಸ್ ಆಫ್ ಫಸ್ಟ್ ಕಲೆಕ್ಷನ್ಸ್ ಇರೋ ರೀಸನ್ ಸಲುವಾಗಿ. ಅಂಡ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ಸೊ ಒಂದ್ಸತಿ ನೀವು ಟೆಕ್ಸ್ಮಾರ್ಟ್ ನ ವಿಸಿಟ್ ಮಾಡೋದನ್ನ ಮರಿಬೇಡಿ. ಅಂಡ್ ಇವ್ರದ್ದು ಆಲ್ಮೋಸ್ಟ್ ಬೆಂಗಳೂರಲ್ಲಿ ಎಲ್ಲ ಕಡೆ ಬ್ರಾಂಚಸ್ ಇದೆ. ಅದ್ರ ಬಗ್ಗೆ ಇನ್ಫಾರ್ಮೇಶನ್ ಡೀಟೇಲ್ಸ್ ನ ಕೆಳಗಡೆ ಕೊಟ್ಟಿರ್ತೀನಿ, ಹೋಗಿ ಚೆಕ್ ಮಾಡೋದನ್ನ ಮರಿಬೇಡಿ. ಅಂಡ್ ವಿಸಿಟ್ ಆದ್ಮೇಲೆ ನೀವು ಏನೆಲ್ಲ ಪರ್ಚೇಸ್ ಮಾಡಿದ್ರಿ ಅಂಡ್ ನಿಮ್ಮ ಅನಿಸಿಕೆ ಇತ್ತು, ಅಭಿಪ್ರಾಯ ಇತ್ತು ಅಂಡ್ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿದ್ರು ಸಹ ಮರೆಯಲ್ಲ ಅಂತ ಭಾವಿಸ್ತೀನಿ. ವಿಡಿಯೋ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡಿ ಅಂಡ್ ಮುಂದಿನ ವಿಡಿಯೋಗೆ ನಿಮ್ ಮುಂದೆ ಬರೋವರೆಗೂ ಸ್ಟೇ ಟ್ಯೂನ್ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ಅಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಣ.